ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ನಿನ್ನೆಯಿಂದ ಕಂಟಿನ್ಯೂಷನ್ನೇ ವೀರಭದ್ರೇಗೌಡರಿಗೆ ಕಾಲು ಉಳುಕಿರುತ್ತೆ. ಕ್ವಾಟ್ಲೆ ಉಳುಕು ತೆಗಿತೀನಿ ಅಂತ ವೀರಭದ್ರೇಗೌಡರಿಗೆ ಸಹಾಯ ಮಾಡ್ತಿರ್ತಾನೆ. ಆದರೆ ಇಲ್ಲಿ ಕ್ವಾಟ್ಲೆಗೆ ಉಳ್ಕೆ ತೆಗಿಯೋಕ್ಕೆ ಬರೋಲ್ಲ. ಎಲ್ಲೋ ನೋಡ್ಕೊಂಡ್ರೆ ಅದನ್ನ ಬಂದು ವೀರಭದ್ರೇಗೌಡರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ವೀರಭದ್ರೇಗೌಡರು ಫುಲ್ ನೋವು ಅಂತ ಕಿರ್ಚಾಡಿ ಕೊನೆಗೆ ನೀನು ತೆಗಿಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯಾ ಅವನ ಕಾಲಿಗೆ ಹಾವು ಕಚ್ಚಿರುತ್ತಲ್ಲ, ಅದಕ್ಕೆ ಬಟ್ಟೆ ಕಟ್ಟೋಕ್ಕೆ ಮತ್ತು ಅವಳಿಗೆ ಈ ಥರ ಉಳುಕು ತೆಗಿಯೋಕ್ಕೆ ಬರುತ್ತೆ ಅಂತ ಎಣ್ಣೆ ತಗೊಂಡು ಬಂದು ನಿಂತ್ಕೊಳ್ತಾಳೆ. ಆಗ ವೀರಭದ್ರೇಗೌಡರು ನನಗೆ ಇವಳೇನು ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ನಮ್ಮ ಮನೇಲಿ ಯಾರಿಗೆ ಉಳುಕಿದ್ರು ನಾನೇ ಉಳುಕು ತೆಗಿಯೋದು, ನನಗೆ ಉಳುಕು ತೆಗಿಯೋಕ್ಕೆ ಗೊತ್ತು, ಸುಮ್ಮನಿರಿ ಅಂತ ಹೇಳಿ ಅವ್ರು ಹಂಗೆ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ಆಗ ಕ್ವಾಟ್ಲೆ ಕೈ ಮುಗಿದ್ಬಿಟ್ಟು ನಾನು ಇಲ್ಲಿಂದ ಹೊರಟೋಯ್ತೀನಿ, ನೀವಿಬ್ಬರು ಅದೇನಾದ್ರು ಮಾಡ್ಕೊಳ್ಳಿ ಅಂತ ಅವನು ಅಲ್ಲಿಂದ ಹೋಗ್ತಾನೆ. ಅದಕ್ಕೂ ಮುಂಚೆ ಅವಳು ನೋಡ್ತಾಳೆ ಅವನು ಹಚ್ಚಿರ್ತಾನಲ್ಲ ಎಣ್ಣೆ, ಅದನ್ನು ಇದು ಯಾವ್ದು ಎಣ್ಣೆ ಅಂತ ಕೇಳಿದಾಗ ಇದು ಅಡುಗೆ ಎಣ್ಣೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ, ಉಳುಕು ತೆಗಿಯೋಕ್ಕೆ ಹರಳೆಣ್ಣೆ ಅಥವಾ ತುಪ್ಪದಲ್ಲಿ ತೆಗಿಬೇಕು, ಇದರಲ್ಲೆಲ್ಲ ತೆಗಿಬಾರ್ದು ಅಂತ. ಕ್ವಾಟ್ಲೆ ಹೋಗ್ತಿದ್ದಂಗೆ ಅವಳು ಅವನ ಕಾಲಿಗೆ ಎಣ್ಣೆ ಹಚ್ತಾ ಇರ್ತಾಳೆ. ಎಣ್ಣೆ ಹಚ್ಕೊಂಡು ಅವನ ಮುಖ ನೋಡ್ತಾ ಇರ್ತಾಳೆ. ಆ ಗೌಡ್ರು ಹೇಳ್ತಾರೆ, ನನ್ನ ಮುಖ ಏನು ನೋಡ್ತೀಯ, ಕಾಲಿಗೆ ನೋವಾಗಿರೋದು ಕಾಲು ನೋಡ್ಬಿಟ್ಟು ಮಾಡೋ ಕೆಲಸನ ಅಂದಾಗ, ಹೌದು ಗೌಡ್ರೆ, ಅದನ್ನೇ ನೋಡ್ತಿದ್ರೆ ನೋವು ಜಾಸ್ತಿ ಆಯ್ತದೆ ಅಂತ ಹೇಳ್ತಾಳೆ. ಆಗ ಗೌಡ್ರು ಅಷ್ಟೇ ಕಾಲನ್ನೇ ನೋಡ್ಕೊತಿರ್ತಾರೆ. ಗೌಡ್ರೆ ಕಾಲನ್ನು ನೋಡಬೇಡಿ, ನನ್ನನ್ನು ನೋಡಿ, ಇಲ್ಲಾಂದರೆ ನಿಮಗೆ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಗೌಡ್ರು ಅವಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಇದನ್ನು ನೋಡಿದ್ದು ವಿನಂತಿ ಹೋಗ್ಬಿಟ್ಟು ಈಶ್ವರಿ ಆ ಕುತಂತ್ರಿಗಳಿಗೆಲ್ಲ ಹೋಗಿ ಇನ್ಫಾರ್ಮ್ ಮಾಡ್ತಾಳೆ ಹಿಂಗೆ ಅಂತ. ಆಗ ಈಶ್ವರಿ ಸರಿ ನಾನೇನಾದ್ರು ಪ್ಲ್ಯಾನ್ ಮಾಡ್ತೀನಿ ಅಂತ ಮಾಡ್ತಿರ್ತಾಳೆ. ನೆಕ್ಸ್ಟು ವಿದ್ಯಾ ಅವನಿಗೆ ಗೊತ್ತಾಗ್ದಂಗೆ ಸ್ವಲ್ಪ ನೋವಾಗೋ ಥರ ಉಳುಕು ತೆಗಿತಾಳೆ. ಉಳುಕು ತೆಗೆದ್ಬಿಟ್ಟು ಅವನಿಗೆ ಚೆಕ್ ಮಾಡೋಕ್ಕೆ ಹೇಳ್ತಾಳೆ, ಓಡಾಡಿ ನೋಡಿ ಉಳುಕು ಹೋಗಿದೆಯಾ ಇಲ್ವಾ ಅಂತ. ಅವನು ಓಡಾಡ್ತಾನೆ, ಉಳುಕು ಹೋಗಿರುತ್ತೆ. ನೆಕ್ಸ್ಟು ಅವಳು ಹೇಳ್ತಾಳೆ, ನಮ್ಮ ಮಗು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳ್ತು, ನೀವು ನಾನು ಒಂಚೂರು ಕಿರಿಸ್ತಿದ್ದಂಗೆ ಬಂದು ನಾನು ಕಾಪಾಡಿದ್ರಲ್ಲ, ನಿಮಗೆ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ದ್ವೇಷಕ್ಕಿಂತ ಪ್ರೀತಿ ಜಾಸ್ತಿ ಇದೆ ಅಂತ ನಂಗೆ ಅರ್ಥ ಆಯಿತು, ನಮ್ಮ ಪಾಪು ಥ್ಯಾಂಕ್ ಯು ಅಂತ ಹೇಳ್ತು ಅಂದ್ಬಿಟ್ಟು, ನಿಮ್ಮಪ್ಪ ಇಲ್ಲಿ ಇರಿಸ್ಕೊಳಕ್ಕೆ ತಯಾರಿಲ್ಲ, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಚಂಪಾ ಮತ್ತು ಅವ್ರ ಗಂಡ ಬರ್ತಾರೆ. ಬಂದ್ಬಿಟ್ಟು ಚಂಪಾ ವಿದ್ಯನ ಹತ್ರ ಬಂದು ಹೇಳ್ತಾಳೆ, ನಾನು ನನ್ನ ಗಂಡನ ಜೊತೆ ಸಾನೇ ಖುಷಿಯಾಗಿವ್ನಿ, ಅವರು ಇವತ್ತು ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ರು, ಈ ಥರ ಸಡನ್ನಾಗಿ ಅವ್ರ ಫ್ರೆಂಡಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನನ್ನನ್ನು ಒಂದು ಕಡೆ ಬಿಟ್ಬಿಟ್ಟು ಅವ್ರ ಫ್ರೆಂಡ್ ಕೂಟೆ ನನ್ನ ಅಲ್ಲಿಗೆ ಕರೆಸ್ಕೊಂಡ್ರು. ಇದನ್ನೆಲ್ಲ ಕೇಳಿದ ವಿದ್ಯಂಗೆ ಸ್ವಲ್ಪ ಡೌಟ್ ಬರುತ್ತೆ, ಇವರೇನೋ ಮಾಡ್ತಾವ್ರೆ ಅಂತ. ಅಷ್ಟರಲ್ಲಿ ರಾತ್ರಿ ಆಗುತ್ತೆ. ಇವನು ಸುಭಾಷ ಫುಲ್ ಕುಡ್ಕೊಂಡು ತೂರಾಡ್ಕೊಂಡು ಬರೋ ಥರ ನಾಟಕ ಆಡ್ತಾನೆ. ಕ್ವಾಟ್ಲೆ ಇದನ್ನು ನೋಡಿ, ಇದು ಯಾಕ್ಲ ಹಿಂಗೆ ಬರ್ತಾ ಇದೆಯಾ ಅಂತ ಕೇಳಿ ಅವನಿಗೆ ಬೈದ್ಬಿಟ್ಟು ಕಳಿಸ್ತಾನೆ. ಅದಾದಮೇಲೆ ಇಲ್ಲಿ ಮನೆ ಒಳಗಡೆ ಎಲ್ಲರೂ ನಾಳೆ ಎಲೆಕ್ಷನ್ ಕೌಂಟ್ ಇದೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆಗ ಅವ್ರ ಅಜ್ಜಿ ಕೇಳ್ತಾರೆ, ನಾಳೆ ಸಂಜೆ ಅಷ್ಟರೊಳಗಡೆ ಕೌಂಟಿಂಗ್ ಗೊತ್ತಾಗ್ಬಿಡುತ್ತಲ್ವ ಅಂದಿದ್ದಕ್ಕೆ ಗೌಡ್ರು ಇದ್ದವರು ವೀರಭದ್ರೇಗೌಡರು, ಸಂಜೆ ತನಕ ಏನಿಲ್ಲ ಅಮ್ಮಮ್ಮ, ಈಗ ಬೇಗನೆ ಗೊತ್ತಾಗ್ಬಿಡ್ತದೆ ಅಂತ ಇವರು ಡಿಸ್ಕಷನ್ ಮಾಡ್ತಿರ್ತಾರೆ. ಅದೇ ಇವತ್ತಿನ ಅಪ್ಡೇಟ್. ನಾಳಿನ ಎಪಿಸೋಡಲ್ಲಿ ಸುಭಾಷ ಚಂಪನ್ನ ಕರೆದು, ನೀನು ನನಗೆ ಮೋಸ ಮಾಡಿದ್ಯಾ, ನಮ್ಮ ಮನೆಗೆ ನನ್ನ ಫ್ರೆಂಡ್ ಒಬ್ಬ ಬರ್ತಿದ್ದ, ಅವ್ನು ನನ್ನ ನೋಡೋಕೆ ಬರ್ತಾವನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವನು ನಿನ್ನ ನೋಡೋಕೆ ಬರ್ತಾಯಿದ್ದ, ಇವಳು ಅವನ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡವಳೆ ಅಂತ ಸುಭಾಷ ಹೇಳ್ತಾನೆ.